ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ಮಳೆ ಸುರಿಸಿ ಮುಗಿಲು ಹಗುರಾದಂತೆ ಕಥೆಯ ಮುಂದುವರಿದ ಭಾಗ. ಪ್ಲೀಸ್ ಎಲ್ಲ ನೋಡಿ ಕೇಳಿ, ಲೈಕ್ಸು ಕಮೆಂಟ್ಸು ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಏನಪ್ಪ, ಏನು ಹೇಳಬೇಕು ನಿಂಗೆ? ಸರಿಯಾಗಿ ಕೇಳು. ಮೊದಲೇ ನನಗೆ ತಲೆ ಕೆಟ್ಟಿದೆ. ನಾಳೆನೇ ಇವೆಂಟ್ ಬೇರೆ ಇದೆ. ಇವತ್ತು ರಾತ್ರಿವರೆಗೂ ಕೆಲಸಗಳಿರುತ್ತೆ. ಅದೇನು ಕೇಳಬೇಕು ನಿಂಗೆ, ಕೇಳು ಬೇಗ ಎಂದಿದ್ದ ಆಯುಷ್. ಅದೇ ಕಣಪ್ಪ, ನಮ್ಮ ಚಿನ್ನು ಯಾಕೆ ಅಕ್ಕ ಅಕ್ಕ ಅಂತ ಅಳ್ತಿದೆ. ಅದ್ಯಾವ ಗ್ಯಾಪಲ್ಲಿ ಅದಕ್ಕೆ ಒಂದು ಅಕ್ಕನೂ ಹುಟ್ಕೊಂಡಿದೆ. ಯಾರು ಏನು ಎಲ್ಲ ಹೇಳಿದರೆ ನಾನು ಇವಳನ್ನು ಸುಮ್ಮನಿರಿಸಲು ಟ್ರೈ ಮಾಡ್ಬೋದಲ್ವಾ ಎಂದಿದ್ದ ವರ್ಧನ್. ತಲೆ ತಗ್ಗಿಸಿ ಹುಬ್ಬು ತೀಡಿಕೊಂಡವನು, ಎಲ್ಲ ನನ್ನ ಗ್ರಾಚಾರ ಕಣಪ್ಪ. ಇವಳನ್ನು ನಮ್ಮ ರಾಮು ರೂಮಿನಿಂದ ನನ್ನ ರೂಮಿಗೆ ಎತ್ತಿಕೊಂಡು ಬಂದಿದ್ದೆ. ಅಷ್ಟೊತ್ತಿಗೆ ಸರಿಯಾಗಿ ಆ ತಲೆನೋವಿನ ಪಾರ್ಟಿ, ಅದೇ ಮೋಹ ಕಾಲ್ ಮಾಡಿದೆ. ನಾನು ಮಾತಾಡ್ತಾ ಇದ್ದೆ, ಬಾಗಿಲು ಹಾಕೋದು ಮರ್ತಿದ್ದೆ ಅನಿಸುತ್ತೆ. ಅದ್ಯಾವುದೋ ಗ್ಯಾಪಲ್ಲಿ ಹೊರಗಡೆ ಹೋಗ್ಬಿಟ್ಟಿದೆ ಮಗು. ನನಗೆ ಅದರ ಬಗ್ಗೆ ಗಮನ ಇರಲಿಲ್ಲ ಆಗ. ಆಮೇಲೆ ಆ ತಲೆನೋವಿಗೆ ಏನೋ ಒಂದು ಹೇಳಿ ಫೋನ್ ಇಟ್ಟು ನೋಡ್ತೀನಿ, ಮಗು ಇಲ್ಲ. ನನ್ನ ಸ್ಥಿತಿ ಏನಾಗಿರಬೇಡ, ನೀನೇ ಯೋಚಿಸು. ಮೊದಲೇ ನಾನಿರೋ ಪರಿಸ್ಥಿತಿಲಿ ಗಾಬರಿಯಿಂದ ಹೊರಗೋಡಿ ಬಂದು ನೋಡಿದ್ರೆ ಒಂದು ಹುಡುಗಿ ಎತ್ಕೊಂಡಿದೆ ಮಗುನ. ನನಗೆ ಒಂದು ಕಡೆ ಸಮಾಧಾನವಾದರೂ ಸರ್ರನೆ ಕೋಪ ಕೂಡ ಏರಿಬಿಟ್ಟಿತ್ತು ಎಂದು ಹಣೆ ಒತ್ತಿಕೊಂಡಿದ್ದ ಆಯುಷ್. ಅವನಿಗೆ ಮತ್ತೆ ಆ ಹುಡುಗಿಯ ಮಾತುಗಳು ನೆನಪಾಗಿ ದವಡೆ ಬಿಗಿದಿತ್ತು ಕೋಪದಲ್ಲಿ. ಇವನ ಮಾತುಗಳನ್ನೇ ಕೇಳುತ್ತಿದ್ದ ವರ್ಧನ್ ಕಣ್ಣರಳಿಸಿ, ಏನೋ ಆಯೋ ನೀನು, ಮಗು ಬಗ್ಗೆನೂ ಗಮನ ಇಲ್ಲದೆ ಇರುವಷ್ಟು ಗಹನವಾದ ವಿಷಯನ ಆ ನಿನ್ನ ಮೋಹ ಹತ್ರ ಅದೇನು ಮಾತಾಡ್ತಿದ್ದಪ್ಪ. ಏನೇ ಆದರೂ ಡೋರ್ ಕೂಡ ಲಾಕ್ ಮಾಡದೇ ಇರೋದು ನಿಂದೇ ತಪ್ಪು. ಹೋಗಲಿ, ನೀನು ಕೋಪದಲ್ಲಿ ಆ ಹುಡುಗಿಗೆ ಏನೂ ಅಂದಿಲ್ಲ ತಾನೇ? ಅಷ್ಟಕ್ಕೂ ಯಾರು ಆ ಹುಡುಗಿ? ನಿಂಗೆ ಪರಿಚಯ ಇದೆಯಾ? ನಮ್ಮ ಬಂಗಾರಿ ಅಕ್ಕ ಅಂತ ಅಳ್ತಿರೋದು ಅವಳನ್ನೇನಾ ಕೇಳಿದ್ದ ವರ್ಧನ್. ಹಾಂ, ಬೈದೆ ಏನು ಆರತಿ ಎತ್ತಬೇಕಾ ಅವಳಿಗೆ? ನನಗೆ ಬಂದಿರೋ ಕೋಪಕ್ಕೆ ಅವಳನ್ನು ಹಾಗೆ ಬಿಟ್ಟಿರೋದೇ ಹೆಚ್ಚು. ಅಲ್ಲ, ನನ್ನ ಮಗಳನ್ನು, ಈ ಆಯುಷ್ ಆಚಾರ್ಯನ ಮಗಳನ್ನು ಎತ್ಕೊಂಡು ಹೋಗೋವಷ್ಟು ಧೈರ್ಯನ ಆ ಹುಡುಗಿಗೆ ಎಂದಿದ್ದ ಕೋಪದಿಂದ ಆಯುಷ್. ಅವನ ಮಾತನ್ನು ಅರ್ಧದಲ್ಲೇ ತಡೆದ ವರ್ಧನ್. ನಿನ್ನ ಕೋಪಕ್ಕಿಷ್ಟು ಅಲ್ಲ ಕಣೋ ಆಯು, ಬುದ್ಧಿ ಇದೆಯಾ ನಿಂಗೆ? ನಮ್ಮ ಚಿನ್ನು ನೀನು ಡೋರ್ ಕ್ಲೋಸ್ ಮಾಡದೇ ಇರೋದ್ರಿಂದ ಹೊರಗಡೆ ಹೋಗಿದೆ. ಅವಳೇನು ಹೊತ್ಕೊಂಡು ಹೋಗಿದ್ಲಾ? ಆ ಹುಡುಗಿ ನಿನ್ನ ಮಗಳು ಹೊರಗಡೆ ಹೋಗೋದನ್ನು ತಡೆದಿದ್ದಾಳೆ ಕಣೋ. ಥತ್, ಅದೇನೇನು ಹೇಳ್ಬಿಟ್ಟು ಬಂದಿದೆಯೋ ಏನು ಕಥೆನೋ ಆ ಹುಡುಗಿಗೆ ನೀನು. ಈಗ ನೋಡು, ನಿನ್ನ ಮಗಳು ಅಕ್ಕ ಅಂತ ಒಂದೇ ಸಮ ಅಳ್ತಾ ಇದೆ. ಏನು ಮಾಡ್ತೀಯ ಈಗ? ಅಷ್ಟಕ್ಕೂ ಅವಳು ಯಾರು? ಇದೇ ರೆಸಾರ್ಟಲ್ಲಿದ್ದಾಳಾ? ನಾನಾದರೂ ಅವಳ ಹತ್ರ ಕರ್ಕೊಂಡು ಹೋಗ್ತೀನಿ ಚಿನ್ನೂನ. ಇನ್ನು ನೀನು ಮಾಡಿ ಬಂದಿರೋ ಅವಾಂತರಕ್ಕೆ ನಾನು ಕೈ ಕಾಲು ಕಟ್ಟಬೇಕೇನೋ ಆ ಹುಡುಗಿ ಸಿಕ್ಕರೆ ಎಂದು ತಲೆ ಚಚ್ಚಿಕೊಂಡಿದ್ದ ವರ್ಧನ್. ನಾನೇನು ಅವಳಿಗೆ ಅಂದಿದ್ದು? ಅವಳೇ ನನಗೆ ಬಾಯಿಗೆ ಬಂದದ್ದನ್ನೆಲ್ಲ ಅಂದು ಹೋಗಿದ್ದಾಳೆ. ನನಗೆ ಈ ಆಯುಷ್ ಆಚಾರ್ಯಗೆ ಕಾಮನ್ ಸೆನ್ಸ್ ಇಲ್ಲ ಅಂತಾಳೆ. ಬ್ಲಡಿ ವಾಟ್? ಹೌದಾ? ಅದ್ಯಾರಪ್ಪ ಅಂತ ಧೈರ್ಯ ಮಾಡಿರೋದು ಎಂದ ಊರಗಲ ಕಣ್ಣು ಅರಳಿಸಿ ವರ್ಧನ್. ಕೋಪದಿಂದ ಇವನ ಕಡೆ ತಿರುಗಿದ್ದ ಆಯುಷ್. ಎಲ್ಲ ನಿನ್ನಿಂದಾನೇ ಕಣೋ, ನೀನೇ ಎಲ್ಲದಕ್ಕೂ ಮೂಲ ಕಾರಣ. ಇವನ ಮೇಲೆ ಹರಿಹಾಯ್ದ ಆಯುಷ್. ಹಾಂ, ಇದ್ಯಾಕಪ್ಪ? ನಾನೇನು ಮಾಡಿದೆ ಈಗ? ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂದಂಗಾಯ್ತು ನಿನ್ನ ಕತೆ. ಮಾಡಿದ್ದೆಲ್ಲ ನೀನು ನನ್ನ ಮೇಲೆ ಅಪವಾದ ಹಾಕ್ತಿದೀಯಾ ಎಂದ ವರ್ಧನ್. ನೀನೇ ಅಪಾಯಿಂಟ್ ಮಾಡಿದೆಯಲ್ಲಪ್ಪ ನಮೂನೆನ. ಅದೇ ಹುಡುಗಿ, ಅವಳೇ ಎತ್ಕೊಂಡು ನಿಂತಿದ್ಲು ನಮ್ಮ ಬಂಗಾರಿನ. ಹಿಂದಿಂದ ನೋಡಿದ್ದು ನಾನು. ಯಾರು ಅಂತ ನನಗೆ ಹೆಂಗೆ ಗೊತ್ತಾಗಬೇಕು? ಯಾರೋ ಮಗುನ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ಕೊಂಡು ಎಷ್ಟು ಗಾಬರಿ ಆಗಿಬಿಟ್ಟಿತ್ತು ನನಗೆ ಗೊತ್ತಾ? ಅದಕ್ಕೆ ಕೋಪ ಬಂದು ಸರಿಯಾಗಿ ಉಗಿದುಬಿಟ್ಟೆ. ಇನ್ನೇನು ಮಾಡಬೇಕಿತ್ತು ನಾನು? ಮೈ ಗಾಡ್, ಅವಳದೇನೋ ಬಾಯಿನ ಬೊಂಬಾಯಿನ. ನನಗೆ ಅಂತಾಳೆ ಸೆನ್ಸ್ ಇಲ್ಲ ಅಂತ. ನಿನ್ನಿಂದಾನೇ ಎಲ್ಲ ಆಗಿರೋದು. ನೀನೇ ತಾನೇ ಅವಳ ಬಾಡಿಗಾರ್ಡು ಎಂದು ವರ್ಧನ್ನ ಮೇಲೆ ಸಿಡಿದಿದ್ದ ಆಯುಷ್. ಅವನ ಮಾತನ್ನು ಕೇಳಿದವನಿಗೆ ತಲೆ ಚಚ್ಚಿಕೊಳ್ಳುವುದು ಬಿಟ್ಟು ಬೇರೇನೂ ಮಾರ್ಗವಿರಲಿಲ್ಲ. ಆಯ್ತಪ್ಪ ಮಾರಯ್ಯ, ನಿಂದೇನೂ ತಪ್ಪಿಲ್ಲ ಆಯ್ತಾ? ಮೊದಲು ನಿನ್ನ ಮಗಳನ್ನು ಸುಮ್ಮನಿರಿಸೋದು ಹೆಂಗೆ ಅಂತ ನೋಡೋಣ ಇರು. ಬಂಗಾರಿ, ನೋಡು ಇಲ್ಲಿ, ನಿಂಗೆ ಅಕ್ಕನ್ನ ನೋಡಬೇಕಾ? ಓಕೆ, ನಾನು ಕರ್ಕೊಂಡು ಹೋಗ್ತೀನಿ ನಮ್ಮ ಬಂಗಾರಿನ, ಆಯಿತಾ? ಡೋಂಟ್ ಕ್ರೈ ಮೈ ಡಾಲ್. ಸುಮ್ಮನಿರು ಎನ್ನುತ್ತಾ ಅವಳನ್ನು ಎತ್ತಿಕೊಂಡು ಕುಳಿತಲ್ಲಿಂದ ಎದ್ದಿದ್ದ ವರ್ಧನ್. ಹೋಗಪ್ಪ ಹೋಗು, ಆ ನಮೂನೆ ನಿಂಗೆ ಸರಿ. ಎಷ್ಟೆಂದ್ರೂ ಅವಳ ಬಾಡಿಗಾರ್ಡ್ ಅಲ್ವೇನಪ್ಪ ನೀನು ಎಂದು ಮೂಗು ಮುರಿದಿದ್ದ ಆಯುಷ್.
ಇಲ್ಲಿ ಏನು ಕೆಲಸ ಇರ್ತದೆ ನಮಗೆ? ಇದು ಫ್ಯಾಷನ್ ಇವೆಂಟ್ ತಾನೇ, ಮಾಡೆಲ್ಸ್ಗಳಿಗೆ ಕೆಲಸ ಇರಬೇಕು. ನಾವೇನು ಮಾಡಬೇಕು ಇಲ್ಲಿ? ಜನಕ್ಕೆ ದುಡ್ಡು ಜಾಸ್ತಿ ಆದರೆ ಹಿಂಗೆ ಆಗೋದು. ಕೆಲಸ ಇಲ್ಲ ಅಂದರೂ ನಮ್ಮನ್ನು ಕರ್ಕೊಂಬಂದಿದ್ದಾರೆ. ಹಾಂ, ಒಬ್ಬೊಬ್ಬರಿಗೆ ಒಂದೊಂದು ಥರ ಹುಚ್ಚು ಇರ್ತದಂತೆ. ಈ ಶ್ರೀಮಂತರಿಗೆ ಒಂದೊಂದೇ ಅಲ್ಲ, ಪೂರ್ತಿ ಹುಚ್ಚೇ ಇವರಿಗೆ ಎಂದು ಮೂತಿ ತಿರುಗಿಸಿದ್ದಳು ಕುಂಕುಮ. ಅವಳ ಮಾತು ಕೇಳಿದವಳು ಕಿಸಕ್ಕನೆ ನಕ್ಕಿದ್ದಳು ಸಂಜನಾ. ಹೇಯ್ ಬೇಬಿ, ನೀನು ಅಂದ್ಕೊಂಡಂಗೆ ನಮ್ಮನ್ನು ದುಡ್ಡು ಹೆಚ್ಚಾಗಿ ಕರ್ಕೊಂಡು ಬಂದಿದ್ದಲ್ಲಮ್ಮ. ನಮಗೆ ಕೆಲಸ ಇರುತ್ತೆ ಇಲ್ಲಿ. ಮಾಡೆಲ್ಸ್ಗೆ ಕ್ಯಾಟ್ ವಾಕ್ ಮಾಡೋದೊಂದೇ ಕೆಲಸ. ನಮಗೆ ಕೈ ತುಂಬ ಕೆಲಸ ಇರುತ್ತೆ. ನೀನು ಇನ್ನೂ ಹೊಸಬಳಲ್ವಾ, ನಿಂಗೆ ಇನ್ನೂ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ನಿಂಗೇನೆ. ಆದರೂ ನೀನು ಹೇಳಿದ ಒಂದು ಮಾತು ಕರೆಕ್ಟಾಗಿದೆ ನೋಡು. ಅದೇ ಶ್ರೀಮಂತರಿಗೆ ಪೂರಾ ಹುಚ್ಚು ಅಂತ. ಅದು ಮಾತ್ರ 100ಕ್ಕೆ 100 ನಿಜ ಕಣೆ ಎಂದು ಜೋರಾಗಿ ನಕ್ಕವಳು. ಸಾರಿ, ನೀನು ನನಗಿಂತ ಚಿಕ್ಕವಳು ಅಂತ ಏಕವಚನದಲ್ಲಿ ಮಾತಾಡಿದೆ. ಏನೂ ಬೇಜಾರಿಲ್ಲ ತಾನೇ? ನೀನು ನನ್ನ ಹೋಗು ಬಾ ಅಂತಲೇ ಕರಿಬೇಕು ಆಯಿತಾ ಎಂದಿದ್ದಳು ಸಂಜನಾ. ನನಗೂ ಹಾಗೆ ಕರೆಯದೇ ಇಷ್ಟ ಸಂಜು ಎಂದು ಬೆಳದಿಂಗಳು ಚೆಲ್ಲಿದಂತೆ ನಕ್ಕಿದ್ದಳು ಕುಂಕುಮ. ವಾ, ಹೌದಾ? ಹಂಗೂ ಇರುತ್ತಾ? ಅದೇನಪ್ಪ ಕೆಲಸ ಇರುತ್ತೆ ನಮ್ಮಂಥವ್ರಿಗೆ? ಏನೋಪ್ಪ, ಎಲ್ಲ ವಿಚಿತ್ರವಾಗಿದೆ. ಈ ಫ್ಯಾಷನ್ ಲೋಕನೇ ವಿಚಿತ್ರ ಲೋಕ. ನನ್ನಂಥವ್ರಿಗಲ್ಲ ಬಿಡು ಈ ಲೋಕ. ಆದರೂ ಯಾಕೆ ಇಲ್ಲೇ ಕೆಲಸ ಮಾಡ್ತಾ ಇದೀಯಾ ಅನ್ಬೋದು ನೀನು. ಅನಿವಾರ್ಯತೆ. ಅನಿವಾರ್ಯತೆ ಕಣವ್ವ. ಅದಕ್ಕೆಯಾ ಇಲ್ಲೇ ಗೂಟ ಹೊಡ್ಕೊಂಡು ಕೂತಿರೋದು ನಾನು. ನನ್ನಂಥವ್ರಿಗೆ ಇದಲ್ಲದೆ ಇನ್ನೇನು ಕಾರಣ ಇದ್ದದು ಇಂಥ ಕಡೆ, ಅದು ಇಂಥ ದೊಡ್ಡ ಕಂಪ್ನೀಲಿ ಕೆಲಸ ಮಾಡೋಕ್ಕೆ ಅಲ್ವಾ? ಇಂಥ ಕಡೆ ನನ್ನಂಥವ್ರಿಗೆ ಕೆಲಸ ಸಿಕ್ಕದೇ ಕಷ್ಟ. ಸಿಕ್ಕಿದ ಕೆಲಸ ಬುಡಕ್ಕಾದದ? ಅದು ಜಾಣತನ ಅಲ್ಲ ಅಂತವ ಇಲ್ಲೇ ಜಾಂಡ ಹೊಡೆದು ಕೂತಿದ್ದೀನಿ ಇನ್ನುವೆ. ಇಲ್ಲ ಅಂದರೆ ಬಂದಿನೇ ಝೂಟ್ ಅಂದಿರುವೆ. ನನ್ನ ಟೈಪಿನ ಜನ ಇಲ್ಲ ಇಲ್ಲಿ ಬಿಡು. ನನಗೆ ಸೆಟ್ಟೇ ಆಗಲ್ಲ ಇಂಥ ಜಾಗ ಎಲ್ಲ. ಆದರೂ ಇಲ್ಲೇ ಇದ್ದೀನಿ ಅಂದರೆ ಅದೇ ನನ್ನ ಅನಿವಾರ್ಯತೆ ಎಂದಿದ್ದಳು ಕುಂಕುಮ ಅವಳ ಮಾಮೂಲಿ ಧಾಟಿಯಲ್ಲಿ. ಅವಳ ಮಾತು ಸಂಜನಾಗೆ ತಮಾಷೆ ಎನ್ನಿಸಿದರೂ ಮಧ್ಯಮ ವರ್ಗದವರ ಜೀವನದ ಸತ್ಯ ದರ್ಶನವಾಗಿತ್ತು ಅವಳಿಗೆ. ಚಿಕ್ಕ ಹುಡುಗಿ ಪಾಪ, ಅದೇನೋ ಅನಿವಾರ್ಯತೆ ಇದೆಯೋ, ಇವಳ ಈ ನಗುಮೊಗದ ಹಿಂದೆ ಅದೆಷ್ಟು ನೋವು ಅಡಗಿದೆಯೋ ಎನ್ನಿಸಿತ್ತು ಸಂಜುಗೆ. ಮೇಲೆ ಬರಿದೇ ಮುಗುಳ್ನಕ್ಕಿದ್ದಳು ಅವಳು. ನೋಡು, ಇನ್ನು ಸ್ವಲ್ಪ ಹೊತ್ತಿಗೆ ನಮಗೆ ಬುಲಾವ್ ಬರುತ್ತೆ. ನೀನು ಯಾರ ಅಸಿಸ್ಟೆಂಟಾಗಿ ಅಪಾಯಿಂಟ್ ಆಗಿರೋದು? ನಾನು ಮಿತ್ರ ಅಂತ ಇದ್ದಾರೆ ಡಿಸೈನರ್, ಅವರ ಅಸಿಸ್ಟೆಂಟಾಗಿ ವರ್ಕ್ ಮಾಡೋದು ಎಂದಿದ್ದಳು ಸಂಜನಾ. ನಾನು ರೀನಾ ಅವರ ಅಸಿಸ್ಟೆಂಟ್. ಹೌದಾ? ಈಗಲೇ ಕರೀತಾರಾ? ಊಟ ಮಾಡೋಕ್ಕಾದರೂ ಬಿಡ್ತಾರಾ? ಅಥವಾ ಅದೂ ಇಲ್ವಾ? ಮೊದಲೇ ನನಗೆ ಹಸಿವು ತಡೆಯೋಕ್ಕಾಗಲ್ಲ. ದೇವರೇ, ಇದೇನಪ್ಪ ನನ್ನ ಕರ್ಮ. ಎಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ನಪ್ಪ ನಾನು ತಂದೆ ಎಂದು ಅಲವತ್ತುಕೊಂಡಳು ಹುಡುಗಿ. ಅವಳ ಈ ಥರದ ಮಾತಿಗೆ ಜೋರು ನಗು ಸಂಜುಗೆ. ನೋಡೋಣ ಇರು, ನಿನ್ನ ಅದೃಷ್ಟ ಹೇಗಿದೆಯೋ. ಚೆನ್ನಾಗಿದ್ರೆ ಊಟ ಆದಮೇಲೆ ಕರೆದ್ರೂ ಕರಿಬೋದಪ್ಪ ಎಂದಿದ್ದಳು ನಕ್ಕು ಸಂಜು. ಆಹಾ, ನನ್ನ ಅದೃಷ್ಟದ ಮುಂದೆ ಅದೃಷ್ಟವಿಲ್ಲ ಬಿಡು. ನೋಡ್ತಾನೇ ಇಷ್ಟು ವರ್ಷ ಕಳೆದ್ಬಿಡ್ತು. ಅದೆಂಥ ಅದೃಷ್ಟ ಅಂತೀಯ? ಕೇಳ್ಕೊಂಬಂದಿರಬೇಕು ಬಿಡು ಇಂಥ ಅದೃಷ್ಟ ಇರೋಕ್ಕೂವೆ ಎಂದಿದ್ದಳು ಕುಂಕುಮ. ಮನದಲ್ಲಿ ನೋವಿದ್ದರೂ ತಮಾಷೆಯಾಗಿ ಹೇಳಿದ್ದಳು ಹುಡುಗಿ. ಡೋರ್ ಬೆಲ್ ಶಬ್ದ. ಮುಖ ಮುಖ ನೋಡಿಕೊಂಡು ಜೋರಾಗಿ ನಕ್ಕಿದ್ದರು ಹುಡುಗಿಯರಿಬ್ಬರು. ನೋಡು ನೋಡು, ನೋಡ್ದ ನನ್ನ ಅದೃಷ್ಟವಾ? ಅದೇನೋ ಅಂದಲ್ಲ ಬುಲಾವ್ ಬರ್ತದೆ ಅಂತ, ಈಗಲೇ ಬಂದದೆ ಅದು ಎಂದು ಎದ್ದು ಬಾಗಿಲಿನತ್ತ ಹೆಜ್ಜೆ ಹಾಕಿದ್ದಳು ಕುಂಕುಮ. ಎಸ್, ಆಯುಷ್ ಆಚಾರ್ಯ ಹಿಯರ್. ಫೋನ್ ಕಿವಿಯ ಹತ್ತಿರ ಹಿಡಿದಿದ್ದ ಆಯುಷ್ ನಂಬರ್ ಕೂಡ ನೋಡಿರಲಿಲ್ಲ ಅವನಿಗೆ ಇರುವ ಟೆನ್ಷನ್ನಲ್ಲಿ. ಅದು ಇವೆಂಟ್ ಆರ್ಗನೈಸರ್ ವಿವೇಕ್ ಅಗರ್ವಾಲ್ ಕಾಲ್ ಆಗಿತ್ತು. ಹುಬ್ಬು ಸವರಿಕೊಂಡಿದ್ದ ಆಯುಷ್. ಸಾರಿ ಮಿಸ್ಟರ್ ಅಗರ್ವಾಲ್, ನಾನು ಯಾವುದೋ ಟೆನ್ಷನ್ನಲ್ಲಿ ಸ್ಕ್ರೀನ್ ಮೇಲಿರೋ ಹೆಸರು ಗಮನಿಸಲಿಲ್ಲ. ಟೆಲ್ ಮಿ, ವಾಟ್ಸ್ ದ ಮ್ಯಾಟರ್? ನಥಿಂಗ್ ಮಿಸ್ಟರ್ ಆಚಾರ್ಯ, ಜಸ್ಟ್ ರುಟೀನ್ ಕಾಲ್, ದಟ್ಸ್ ಆಲ್. ನಥಿಂಗ್ ಸೀರಿಯಸ್. ಹೇಗೆ ನಡೀತಾ ಇದೆ ನಾಳಿನ ಇವೆಂಟ್ ತಯಾರಿ? ಪ್ರಾಕ್ಟೀಸ್ ನಡೀತಾ ಇದೆ ತಾನೇ? ಐ ಹೋಪ್ ನಿಮ್ಮ ಶ್ರಮ, ನಿಮ್ಮ ಡೆಡಿಕೇಶನ್, ನಿಮ್ಮ ಕಂಪನಿಗೆ ಇರುವ ನೇಮ್ ನಿಮಗೆ ಗೆಲುವು ತಂದು ಕೊಡಲಿದೆ. ಎನಿವೇಸ್, ಆಲ್ ದ ಬೆಸ್ಟ್ ಮಿಸ್ಟರ್ ಆಚಾರ್ಯ ಎಂದಿದ್ದ ಅಗರ್ವಾಲ್. ಐ ಹೋಪ್ ಸೋ ಮಿಸ್ಟರ್ ಅಗರ್ವಾಲ್, ಥ್ಯಾಂಕ್ ಯು ಫಾರ್ ಯುವರ್ ವಿಶ್ ಎಂದು ಕಾಲ್ ಕಟ್ ಮಾಡಿ ಹುಬ್ಬು ತೀಡಿಕೊಂಡಿದ್ದ ಆಚಾರ್ಯ. ಇನ್ನೂ ರ್ಯಾಂಪ್ ವಾಕ್ ಪ್ರಾಕ್ಟೀಸ್ ಮಾಡಿಸೋದು ಬಾಕಿ ಇದೆ. ಮಾಡೆಲ್ಸ್ಗಳ ಡ್ರೆಸ್ಸಸ್ ಟ್ರಯಲ್ ಮಾಡಿಸಬೇಕು. ಎಲ್ಲೋದ ಇವರು? ಛೇ, ಯಾವುದೇ ಕಾರಣಕ್ಕೂ ಇವೆಂಟಲ್ಲಿ ನಮ್ಮ ಕಂಪನಿಯ ನೇಮ್ ಫೇಮ್ಗೆ ಯಾವುದೇ ಕಳಂಕ ಬರಬಾರದು. ಆ ಅವಘಡ ಆದ ನಂತರ ನಾನು ಅಟೆಂಡ್ ಮಾಡಿದ ಮೊದಲ ಇವೆಂಟ್ ಇದು. ಐ ಮೀನ್, ಇಷ್ಟು ದೊಡ್ಡ ಇವೆಂಟ್.
ಚಿಕ್ಕ ಪುಟ್ಟ ಇವೆಂಟ್ಗಳನ್ನು ಅಟೆಂಡ್ ಮಾಡಿದ್ದರೂ ನಮ್ಮ ಕಂಪನಿಯಿಂದ ಇಷ್ಟು ದೊಡ್ಡದ ಇವೆಂಟ್ ಆಗಿರಲಿಲ್ಲ ಕಳೆದ 1 ವರ್ಷದಿಂದ. ಅದಕ್ಕೇ ಇರಬೇಕು, ತುಂಬ ಟೆನ್ಷನ್ ಆಗ್ತಾ ಇದೆ ನನಗೆ ಎಂದುಕೊಂಡು ವರ್ಧನ್ಗಾಗಿ ಕಾಯುತ್ತಾ ಅಲ್ಲೇ ಶತಪಥ ತಿರುಗತೊಡಗಿದ್ದ ಆಯುಷ್. ಬಡ್ಕಬೇಕು ನನ್ನ ಅದೃಷ್ಟಕ್ಕೆ. ಅದೃಷ್ಟ ಅಂತೆ, ಅದು ನನಗೆ. ಈ ಹುಡುಗಿಗೆ ಹುಚ್ಚು ಹಿಡ್ದದೆ, ಅದಕ್ಕೆ ಇಂಥ ಹುಚ್ಚುಚ್ಚು ಮಾತಾಡ್ತಾ ಇದ್ದಾಳೆ. ನನ್ನ ಹಣೆ ಬರ ನಂಗೆ ಗೊತ್ತಿಲ್ವಾ? ಎಲ್ಲಿ ಹುಟ್ಟಿದ್ನೋ, ಯಾರು ನನ್ನ ಹುಟ್ಟಿಸ್ದೋರೋ, ಎಂಥದ್ದು ಗೊತ್ತಿಲ್ಲದೆ ಬೆಳೆದೋಳು ನಾನು. ನನಗೆ ಅದೃಷ್ಟ ಆದಂತೆ. ಏನು ಹೇಳಬೇಕು ಈ ಹುಡುಗಿ ಮಾತಿಗೆ ಎಂದು ಗೊಣಗುತ್ತಲೇ ತಲೆ ಚಚ್ಚಿಕೊಳ್ಳುತ್ತಾ ಬಾಗಿಲನ್ನು ಓಪನ್ ಮಾಡಿದವಳು ಕಣ್ಣರಳಿಸಿದ್ದಳು ಖುಷಿಯಿಂದ. ಅರೆ ಗೊಂಬೆ ನೀನಾ ಎಂದು ಖುಷಿಯಿಂದ ಮುಖವರಳಿಸಿ ಕೇಳಿದವಳ ಮುಖ ತಕ್ಷಣ ಬಾಡಿತ್ತು. ತಾನು ಆಯುಷ್ನಿಂದ ಅನ್ನಿಸಿಕೊಂಡ ಮಾತು ನೆನಪಾಗಿ ವರ್ಧನ್ ಇವಳಿಗೆ ಬೆನ್ನು ಹಾಕಿ ನಿಂತಿದ್ದರಿಂದ ಅವಳಿಗೆ ನಾಟ್ಯಾಳನ್ನು ಯಾರು ಇಲ್ಲಿ ಕರೆದು ತಂದಿರುವುದು ಎಂದು ಆತಂಕವಾಯಿತು. ಯಾರು ಇದು? ಯಾರು ಕರ್ಕೊಂಡು ಬಂದರು ಗೊಂಬೆನ ಇಲ್ಲಿ? ತಲೆ ಇಲ್ವಾ ಇವರಿಗೆ? ಅದು ಹೋಗಿ ಹೋಗಿ ನನ್ನ ರೂಮಿನ ಹತ್ರ ಕರ್ಕೊಂಡು ಬಂದವ್ರೆ. ನಮ್ಮ ನಕ್ಷತ್ರ ಲೋಕದ ದೊರೆ ಇದನ್ನ ನೋಡಿದ್ರು ಅನ್ಕ ಮುಗೀತು ನನ್ನ ಕಥೆ. ನಾನೇನೋ ಇವರ ಮಗಳನ್ನ ಕದ್ಕೊಂಡು ಹೋಗೋಕ್ಕೆ ನೋಡಿದೆ ಅಂತ ಬಾಯಿಗೆ ಬಂದಿದ್ದೆಲ್ಲ ಒದರ್ಬಿಟ್ಟು ಹೋಗವ್ರೆ ಆ ದೊರೆ. ಈಗ ಮತ್ತೆ ನನ್ನ ಜೊತೆಗೆ ಗೊಂಬೆನ ನೋಡಿದ್ರೆ ಬುಟಾರ ನನ್ನ ಹುರಿದು ಮುಕ್ಬಿಡಲ್ವಾ? ಯಪ್ಪ, ಸಾವಾಸ ಅಲ್ಲ ದೊರೆದು. ಗಾಬರಿಯಾದವಳು. ಸರ್, ಯಾರು ನೀವು? ಇಲ್ಲಿ ಯಾಕೆ ಅಲ್ಲ ಮಗುನ ಎತ್ಕೊಂಡು ಬಂದಿದ್ದೀರಾ? ಈ ಮಗು ಯಾರ್ದು ಅಂತ ಗೊತ್ತಾ ನಿಮಗೆ? ಅವ್ರಿಗೇನಾರ ಗೊತ್ತಾದರೆ ಮುಂದೆ ಹೇಳ ಹೊರಟವಳು ತನ್ನ ಕಡೆ ತಿರುಗಿದವನ ಮುಖ ನೋಡಿ ಆಶ್ಚರ್ಯದಿಂದ ಸುಮ್ಮನಾದಳು ಕುಂಕುಮ. ಏನ್ರಿ ಮಿಸ್ ಕುಂಕುಮ, ಯಾಕೆ ಸುಮ್ಮನಾದ್ರಿ? ಅವರಿಗೇನಾದರೂ ಗೊತ್ತಾದರೆ ಏನು ಮಾಡ್ತಾರೆ ಹಾಂ ಎನ್ನುತ್ತಾ ಮುಗುಳ್ನಕ್ಕ ವರ್ಧನ್. ಮಗು ಮಾತ್ರ ಅಕ್ಕನನ್ನು ನೋಡಿದ ಖುಷಿಗೆ ಮುಖವರಳಿಸಿ ಅವಳ ಹತ್ತಿರ ಹೋಗಲು ನೋಡುತ್ತಿತ್ತು. ಇವಳಿಗೂ ಅವಳನ್ನು ಎತ್ತಿ ಮುದ್ದಾಡಲು ಆಸೆಯೇ, ಆದರೆ ಭಯ ಆಯುಷ್ ಆಚಾರ್ಯನದು.